ಗೈಸ್ ನಮಸ್ಕಾರ. ಹೀಗೆ ಬೆಂಗಳೂರು ಆ ಕಡೆ ಹೊರಟತ್ತು ನಾವು. ಸಕಲೇಶ್ಪುರದಲ್ಲಿ ಮಂಜರಾಬಾದ್ ಫೋರ್ಟ್ ಹೇಳಿ ಕೇಳಿದ್ದೀರಾ ನೀವು? ಆ ಫೋರ್ಟ್ ಹತ್ರ ಬಂದಿದ್ದೇವೆ. ಇಲ್ಲಿ ನೋಡಿ ಘಾಟ್ ಸೆಕ್ಷನ್ ಆಲ್ಮೋಸ್ಟ್ ಎಂಡ್ ಆಗ್ತಾ ಇರಬೇಕಾದ್ರೆ ಇಲ್ಲಿ ಅದರ ಎಂಟ್ರೆನ್ಸ್ ಆಯ್ತಾ. ನಡಿಲಿಕ್ಕುಂಟು, ಅಪ್ಪಿಲ್ ಉಂಟು, ನಂಗೆ ಸೇಂಕ್ಲಿಕ್ಕೆ ಬರ್ತದೆ ಈಗ. ಆದ್ರೂ ಬಿಡುದು ಬೇಡ, ಇಲ್ಲಿ ಬಂದದ್ದುಂಟು. ಮಂಜರಾಬಾದ್ ಫೋರ್ಟ್ ನೋಡಿ ಹೋಗುದು. ಸೊ ಆದ್ರಿಂದ ನಿಮ್ಗೆ ಸಹ ತೋರಿಸ್ತೇನೆ, ಮಿಸ್ ಮಾಡ್ಲಿಕ್ಕಿಲ್ಲ. ಹೋಗೋ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಆದ ನಂತರ ರಸ್ತೆಯ ಕಾಂಕ್ರೀಟೀಕರಣ ಆಗಿದೆ. ಆದ್ರಿಂದ ಕಲ್ಲು ಮುಳ್ಳಿನ ರಸ್ತೆ ಹಾಗೆ ಅಲ್ಲ. ಲಾಸ್ಟ್ ಟೈಮ್ ನಾವು ಕವಲೆದುರ್ಗಕ್ಕೆ ಹೋದೆವು ನೋಡಿ, ಅಲ್ಲಿ ಹಾಗೆ ಅಲ್ಲ. ರಸ್ತೆ ಕರೆಕ್ಟ್ ಆಗಿ ಉಂಟು. ಎಲ್ಲಿವರೆಗೆ ಶೇಂಕದ್ದು ನಡಿಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ನಡೆಯುವ. ಸ್ವಲ್ಪ ಎನರ್ಜಿ ಕನ್ಸರ್ವ್ ಮಾಡ್ತೀನಿ ಈಗ. ಇದು ನೋಡಿ ಸಕಲೇಶ್ಪುರ ಘಾಟ್, ಇದು ಸೀನ್. ಅಲ್ಲಿಂದ ಇದು ಹೇಗೆ ತೋರ್ಬೇಕಲ್ಲ. ಇಲ್ಲಿ ನೋಡಿ, ಸಾಕಾದವರಿಗೆ, ದಣಿದವರಿಗೆ ಬೊಂಡದ ನೀರು. ಇನ್ನು ಮುಂದೆ ಬೇರೆ ಸಹ ಉಂಟು ಗೈಸ್. ಸ್ಕ್ಯಾಮ್ ಆಗಿದೆ ನನ್ನೊಟ್ಟು. ಇಲ್ಲಿವರೆಗೆ ಬಂದ ನಂತರ ಇಲ್ಲಿ ನೋಡಿದೆ, ಇಲ್ಲಿ ಪಾರ್ಕಿಂಗ್ ಉಂಟು. ಇಷ್ಟು ನಡೆದು ಬಂದದ್ದು ವೇಸ್ಟ್. ಆಕ್ಚುಲಿ ನಡ್ಲಿಕ್ಕೆ ಇನ್ನೂ ಸ್ಟಾರ್ಟ್ ಆಗ್ಬೇಕು ನೋಡಿ. ಇಲ್ಲಿಂದ ಸ್ಟೆಪ್ಸ್ ಸಾಧಾರಣ 300 ಸ್ಟೆಪ್ಸ್ ಅಡಿ ಕೇಳ್ಪಟ್ಟಿದ್ದೇನೆ. ಅದು ನಡಿಬೇಕಾದ್ರೆ ನನಗೆ 3,000 ಫೀಲ್ ಆಗ್ತದ, 30,000 ಫೀಲ್ ಆಗ್ತದ ನೋಡುವ. ನೀರೆಲ್ಲ ರೆಡಿ ಹಿಡ್ಕೊಂಡಿದ್ದೇನೆ. ಲಾಸ್ಟ್ ಟೈಮ್ ನನ್ನ ತುಟಿ ಎಲ್ಲ ನೀಲಿ ನೀಲಿ ಆಗಿತ್ತು, ಅದರಿಂದ ಅವಾಯ್ಡ್ ಮಾಡುವ. ರೆಡಿ. ಇಲ್ಲಿ ನೋಡಿ ಸರ್ಕಸ್ ಆಗ್ತಾ ಉಂಟು. ಇದ್ದವರಿಗೆ ಓಡಿಸೋದು ಸೀನ್ ಎಲ್ಲ ಆಗ್ತಾ ಉಂಟು. ಇವರಿಗೆ ಇಷ್ಟ ಅಲ್ಲೇ ಅಂತೆ ಬೇರೆಯವ್ರು ಬರೋದು. ಆದರೂ ಅಡ್ಡಿಲ್ಲ, ಸುರಾಯ್ತು ನಂದು ಶೇಂಗ್ರಕ್ಕೆ ಸುರಾಯ್ತು. ಈಗ ಅರ್ಧ ಬಂದಿದ್ದೇನೋ ಮುಕ್ಕಲ್ ಬಂದಿದ್ದೇನೋ ಗೊತ್ತಾಗ್ತಾ ಇಲ್ಲ. ಬಟ್ ಸಾಕೇಳಿ ತೋರ್ತಾ ಉಂಟು. ನೋಡು, 5 ನಿಮಿಷ ಒಂದೊಂದು ಸೆಕ್ಷನಲ್ಲಿ ರೆಸ್ಟ್ ಕೊಟ್ಟು ಟ್ರೈ ಮಾಡಿದೆ ಇವತ್ತು. ಎಂಥದೇ ಆಗಲಿ ಮಾಡೋಕ್ಕೆ ಕಾಸುಂಟು. ಅಲ್ಲಿ ಹಿಂದೆ ಸೀನ್ ಭಾರಿ ಚಂದ ತೋರ್ತಾ ಉಂಟಂತೆ. ಭಾಗೀಶ್ ಹೇಳ್ತಿದ್ದಾಳೆ ಭಾರಿ ಚಂದ ತೋರ್ತಾ ಉಂಟು. ನಂಗೆ ಎಂತ ತೋರ್ತಾ ಇಲ್ಲ, ಕಣ್ಕತ್ಲೆ ಬರ್ತಾ ಉಂಟು. ಚಂದ ಉಂಟು ಸೀನ್. ಬಂದೆ ಫೋರ್ಟಿನ ಗೋಡೆ ತೋರಿತು. ಖುಷಿಯಲ್ಲಿ ಹೇಳ್ತಾ ಇದ್ದೇನೆ. ಅಂತೂ ಇಂತೂ ಫೋರ್ಟಿಗೆ ಬಂದಿದ್ದೇನೆ ಹೇಳಿ ಹೇಳ್ಬೋದು. ನಾನು ಸ್ವಲ್ಪ ಮುಂದೆ ಹೋಗು, ಖುಷಿಯಲ್ಲಿ ಕಣ್ಣೀರು ಬರ್ತಾ ಉಂಟು. ವಾ, ಈಗ ಆರ್ಕಿಟೆಕ್ಚರ್ ನೋಡ್ಲಿಕ್ಕೆ ಶುರು ಆಯ್ತು. ಈಗ ಸಹ ಬಂದದ್ದು ಹೊರಗಿನ ವಾಲ್ಸ್ ಮಾತ್ರ. ಇಲ್ಲಿಂದ ಇನ್ನೂ ಸ್ಟಾರ್ಟ್ ಆಗಬೇಕು. ಸೊ ಗೈಸ್, ಇಲ್ಲಿಂದ ಪ್ರೊಫೆಷನಲ್ ಕ್ಯಾಮ್ರಾಸ್, ಡ್ರೋನ್ಸ್ ಎಲ್ಲ ವಿದೌಟ್ ಪರ್ಮಿಷನ್ ಅಲೌಡ್ ಇಲ್ಲ. ಸೊ ಈ ಕ್ಲಿಪ್ಪಿಂದ ನಾನು ಮೊಬೈಲಲ್ಲಿ ಶೂಟ್ ಮಾಡ್ತೇನೆ ಆಯಿತಾ. ಇಲ್ಲಿ ನೋಡಿ, ಕಾವಲುಗಾರರ ಕೊಠಡಿ, ಹಾಗೆ ಒಳಗೆ ಎಂಟರ್ ಆಗ್ತಾ ಇದ್ದೇವೆ. ಎಲ್ಲರೂ ಆಚೆ ಹೋಗಿದ್ದಾರೆ ಗೊತ್ತಿಲ್ಲ. ಇಲ್ಲುಂಟಲ್ಲ, ನಡಿಬೇಕಾದ್ರೆ ಸಹ ಸುಮ್ಮನೆ ಜಿಗ್ಝ್ಯಾಗ್ ಆಗಿ ಉಂಟು. ಯಾಕೆ ಹೇಳಿದರೆ ಇದು ಸ್ಟಾರ್ ಶೇಪ್ ಫೋರ್ಟ್. ಸೊ ಅದರಿಂದ ನಿಮಗೆ ನಾರ್ಮಲಿ ಒಂದು ಸ್ಕ್ವೇರ್ ಅಥವಾ ಸರ್ಕ್ಯುಲರ್ ಇದ್ದಾಗ ಹೇಗೆ ನಡಿಲಿಕ್ಕೆ ಆಗ್ತದಲ್ಲ, ಹಾಗೆ ಇರುವುದಿಲ್ಲ ಇದರಲ್ಲಿ. ಜಿಗ್ಝ್ಯಾಗ್. ಎಸ್ ನೋಡಿ, ಫೋರ್ಟಿನ ಸೆಂಟ್ರಿಗೆ ಬಂದೆವು ನಾವು. ಇಲ್ಲಿಂದ ಗೊತ್ತಾಗ್ತದೆ ನೋಡಿ ಹೇಗೆ ಸ್ಟಾರ್ ಶೇಪಲ್ಲಿ ಉಂಟು ಹೇಳ್ಕೊಂಡು. ಹೀಗೆ ಗೈಸ್, ಫೋರ್ಟಿನ ಸೆಂಟ್ರಲ್ ಸ್ಟ್ರಕ್ಚರ್ ನೋಡಿ. ಇದು ಒಂದು ಪಾಂಡ್. ಸ್ನಾನ ಮಾಡಲಿಕ್ಕಿತ್ತ, ಸ್ಟೋರ್ ಮಾಡಲಿಕ್ಕಿತ್ತ ಅಂತೇಳಿ ಗೊತ್ತಿಲ್ಲ. ಬಟ್ ಇದೊಂದು ಪಾಂಡ್. ಅವಸ್ಥೆಯಾಗಿ ಹೋಗಿದೆ ಮಾರಿ ಇದರದ್ದು ಕಂಪ್ಲೀಟ್. ಸರಿ ತೋರ್ತಾ ಇಲ್ಲ. ವೆರಿ ಗುಡ್. 2 ತಕ್ಸಾಲಿನ ಹಾಗೆ ಉಂಟು. ಅಲ್ಲಿ ಒಂದುಂಟು, ಇಲ್ಲಿ ಒಂದುಂಟು. ಒಳಗೋಗುವ. ಇದು ಅಸ್ತ್ರಾಲಯ ಅಂತೆ, ಅಸ್ತ್ರ ಇಡುವ ಜಾಗ ಅಂತೆ. ನೋಡುವ ಹೇಗೆ ಉಂಟು ಹೇಳ್ಕೊಂಡು. ವೆರಿ ನೈಸ್. ಮಳೆ ಸಹ ಬರ್ತಾ ಉಂಟು. ಆದ್ದರಿಂದ ನನ್ನ ಚಪ್ಪಲ್ ಸಹ ಜಾರ್ತಾ ಉಂಟು. ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕು. ಇಲ್ಲಿವರೆಗೆ ಬಂದೆವು. ಇಲ್ಲಿ ಅಜ್ಜಿ ಬ್ಯಾಂಡ್ ಎಂತ ಕರ್ಮ ಸಹ ತೋರುದಿಲ್ಲ. ಇಲ್ಲಿ 1 ನಿಮಿಷ ಲೈಟ್ ಹಾಕ್ತೇನೆ. ಇಲ್ಲಿ ಕ್ಲೋಸ್ ಇಷ್ಟೇ.
ಅಥವಾ ಕ್ಲೋಸ್ ಮಾಡಿದ್ದಾರೆ ಹೇಳ್ಕೊಂಡು ಇಲ್ಲಿ. ಓ ಇಲ್ಲ ಮಾರಿ, ಇಲ್ಲಿ ಉಂಟು ದಾರಿ ಉಂಟು. ಆಜೋ ವಂಶ. ಓ ಓಕೆ, ಹೀಗೆ ಇಲ್ಲಿ ಒಂದು ಕೋಣೆ ಇಷ್ಟೇ ಇಲ್ಲಿ. ಮತ್ತು ಇದು ಪಾಯ್ಖಾನೆ, ಅವರ ಮುಂಚಿನ ಪಾಯ್ಖಾನೆ. ಇವತ್ತಿಗಷ್ಟು ಸ್ಮೆಲ್ ಬರ್ತಾ ಉಂಟಾ? ಇಲ್ಲ, ಹಾಗೇನಿಲ್ಲ, ಬಟ್ ಹೀಗಿತ್ತು. ಆಯಿತಾ ಗೈಸ್, ನಾವೊಂದು ಆರ್ಕಿಟೆಕ್ಚರಲ್ ಮಾರ್ವಲ್ ತೋರಿಸ್ಬೇಕಾದ್ರೆ ಉಂಟ, ಇಂಡಿಯಾದು ಮೋಸ್ಟ್ ಪಾಪ್ಯುಲರ್ ಆರ್ಟಿಸ್ಟ್ನವರನ್ನು ಹೇಗೆ ಮಿಸ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನೋಡಿ, ಯಾಕೂಬ್ ಅಂತೆ, ಮತ್ತು ND ಅಂತೆ, ರವಿ ಅಂತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸಹ ಕೆಲವು ಇದ್ದಾರೆ. KSMS ಅಂತೆ, SBSB, ಸೋಕೇರ್, ಜೋಕರ, ಎಂಥ ಕರ್ಮವ. ಸೊ ಇದೆಲ್ಲ ನಮ್ಮ ವರ್ಲ್ಡ್ ರಿನೌಂಡ್ ಆರ್ಟಿಸ್ಟ್ಸ್. ಇವರಿಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇರಲಿಲ್ಲ, ಆದ್ದರಿಂದ ಅಂಥವ್ರ ಪಾಪ ಅಗತ್ಯ ಉಂಟು ಹೇಳ್ಕೊಂಡು ಇಲ್ಲಿ ಬಂದು ಇಂಥ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಸಹ ನೋಡಿ ಆಯಿತಾ, ಹಾರ್ಟ್ ಶೇಪ್ ಎಲ್ಲ ಮಾಡ್ಕೊಂಡು. ಹಾರ್ಟ್ ಶೇಪ್ ನಾವು ಇನ್ವೆಂಟ್ ಮಾಡಿದ್ದೆ ಇಂಥ ಕೋಟೆಗಳಲ್ಲಿ ಎಲ್ಲ, ಕೋಟೆಗಳ ಗೋಡೆಗಳಲ್ಲಿ. ಮುಂಚಿನ ಟೈಮಲ್ಲಿ ದೀಪ ಇರ್ತಿತ್ತು, ಲೈಟ್ಸ್ ಇರಲಿಲ್ಲಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲಲ್ಲ. ಆಗ ದೀಪ, ಮಣ್ಣಿನ ದೀಪ ಇರ್ಬೋದು, ಸಿರಾಮಿಕ್ಕಿನ ದೀಪ ಇರ್ಬೋದು, ಕಲ್ಲಿನ ದೀಪ ಇರ್ಬೋದು. ಇಲ್ಲಿ ಬನ್ನಿ, ಇದು ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ. ಇಲ್ಲಿ ನಾವು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸಲ್ಲಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ದೀಪ ಹೊತ್ತಿಸ್ತಿದ್ದೆವು. ಆಯಿತಾ, ಸೊ ನಾವು ಆ ಟೈಮಿಂದಲೂ ಅಡ್ವಾನ್ಸ್ ಇದ್ದೆವು. ಸೊ ಆ ಒಂದು ನೆನಪಿನ ದ್ಯೋತಕ ಹಿಡ್ಕೊಂಡು ಇವತ್ತಿಗೆ ಸಹ ಹಾಗೆ ಇಟ್ಟಿದೆ ಅದನ್ನು. ಆಯಿತಾ, 1790s ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದ ಫೋರ್ಟ್ ಇದು. ಆಯಿತಾ, ಆ ಟೈಮಲ್ಲಿ ಅವರಿಗೆ ಮೈಸೂರನ್ನು ಕರೆಕ್ಟ್ ಹೋಲ್ಡ್ ತಗೊಳ್ಳಿಕ್ಕಿತ್ತು. ಪ್ಲಸ್ ಮೈಸೂರಿನ ಮಡಿಕೇರಿವರೆಗೆ ಅವರ ಹೋಲ್ಡ್ ಬಂದಿತ್ತು. ಅಲ್ಲಿಂದ ಮ್ಯಾಂಗ್ಳೂರ್ ಪೋರ್ಟ್ವರೆಗೆ ಒಂದು ಆ ಸ್ಟ್ರೆಚ್ ಅವರಿಗೆ ಕರೆಕ್ಟ್ ಬೇಕು ಹೇಳಿತ್ತು. ಸೊ ಆದ್ದರಿಂದ ಆ ಟೈಮಲ್ಲಿ ಅವರು ಕಟ್ಟಿಸಿದ್ದ ಫೋರ್ಟ್ ಇದು. ಆ ಟೈಮಲ್ಲಿ ಬ್ರಿಟಿಷ್ ರೂಲ್ ಒಂದು ಸೈಡಲ್ಲಿ ಇದ್ದದಾದರೆ, ಟಿಪ್ಪು ಸುಲ್ತಾನ್ ಫ್ರೆಂಚ್ನವರ ಸಪೋರ್ಟಿಂದ ಬ್ರಿಟಿಷರ್ಸನ್ನು ಸೋಲಿಸಲಿಕ್ಕೆ ಟ್ರೈ ಮಾಡ್ತಿದ್ದು. ಸೊ ಈ ಜಾಗದಲ್ಲಿ ಈ ಫೋರ್ಟ್ ಕಟ್ಟಬೇಕಾದ್ರೆ ಫ್ರೆಂಚ್ ಆರ್ಕಿಟೆಕ್ಟ್ಸ್ನವರನ್ನು ಕರೆದು ಫೋರ್ಟ್ ಕಟ್ಟಿದ್ದು. ಸೊ ಈ ಫೋರ್ಟಿನ ಶೇಪ್ ಉಂಟಲ್ಲ, ಯುರೋಪಿಯನ್ ಫೋರ್ಟಿನ ಸ್ಟೈಲಲ್ಲಿ ಉಂಟು, ಸ್ಟಾರ್ ಶೇಪಲ್ಲಿ. ಸ್ಟಾರ್ ಶೇಪ್ ಇದ್ದಾಗ ಸುಮಾರು ಅಡ್ವಾಂಟೇಜಸ್ ಇರ್ತದೆ. ಅಲ್ಲಿಂದ ಬಂದ ಗುಂಡುಗಳು ಡಿಫ್ಲೆಕ್ಟ್ ಆಗ್ತದೆ. ಇನ್ನೊಂದು ಎಂತ ಹೇಳಿದರೆ, ಸ್ಟಾರ್ ಶೇಪ್ ಇದ್ದದ್ರಿಂದ ಉಂಟಲ್ಲ, ಎಲ್ಲಿಯೂ ಬ್ಲೈಂಡ್ ಸ್ಪಾಟ್ ಇರೋದಿಲ್ಲ. ಕರೆಕ್ಟ್ ನಿಮಗೆ ಪ್ರತಿ ಕಡೆಯಿಂದ ತೋರ್ತಾರೆ ಎದುರು ಕೆಳಗೆ ಯಾರಿದ್ದಾರೆ ಹೇಳ್ಕೊಂಡು. ಸೊ ಅಟ್ಯಾಕ್ ಮಾಡೋದು ಖಂಡಾಪಟ್ಟೆ ಸುಲಭ ಆಗ್ತದೆ. ಸೊ ಇಂಥದ್ದೆಲ್ಲ ಅಡ್ವಾಂಟೇಜಸ್ ಇತ್ತು. ಫೋರ್ಟ್ ಕಟ್ಟಿಸಿ ಆದ ನಂತರ ಫೈನಲಿ ಟಿಪ್ಪು ಸುಲ್ತಾನ್ ಇಲ್ಲಿ ನೋಡ್ಲಿಕ್ಕೆ ಬಂದರು. ಈ ಫೋರ್ಟ್ ನೋಡಲಿಕ್ಕೆ ಬಂದಾಗ ಇಲ್ಲಿಂದ ಸಕಲೇಶ್ಪುರ ಘಾಟ್ ಇದೆಲ್ಲ ವ್ಯೂ ನೋಡಿದಾಗ ಉಂಟಲ್ಲ, ಆ ಒಂದು ಖುಷಿಯಾದ ಪೆಟ್ಟಿಗೆ ಮಂಜರ್ ಹೇಳ್ತೇವಲ್ಲ ಹಿಂದಿಯಲ್ಲಿ, ಹಾಗೆ ಮಂಜರಾಬಾದ್ ಹೇಳಿ ಹೆಸರು ಕೊಟ್ಟರು. ಈಗ ನಾವು ಮಾತಾಡಿ ಮಂಜರಾಬಾದ್ ಇದ್ದದ್ದನ್ನು ಮಂಜರಾಬಾದ್ ಫೋರ್ಟ್ ಮಾಡಿದ್ದೇವೆ. ಆಯಿತಾ, ಸೊ ದಿಸ್ ಇಸ್ ಹೌ ದ ಫೋರ್ಟ್ ಆ್ಯಂಡ್ ದ ಪ್ಲೇಸ್ ಗಾಟ್ ಇಟ್ಸ್ ನೇಮ್. माँ मुझे नजर आ रहा है, माँ मुझे नजर आ रहा है, माँ थैंक यू मुझसे धोखा हो गया, माँ मुझसे धोखा हो गया. मेरी शक्तियों का गलत इस्तेमाल किया माँ. ये धोखा नहीं, ये जादू नहीं, ये फर्जी जादू है, फर्जी जादू. ಮಂಜರಾಬಾದ್ ಫೋರ್ಟಿಂದ ಸಕಲೇಶ್ಪುರದ ನಯನ ಮನೋಹರ ದೃಶ್ಯವನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಿಮಗೆ. ಎಸ್, ಆಯ್ತಾಯ್ತು, ಹತ್ತಿರ ಬಂದೆವು. ಫೋಟೋಗ್ರಫಿ ಸೆಷನ್ ಎಲ್ಲ ಆಗ್ತಾ ಉಂಟು. ಈಗ ಇಲ್ಲಿಂದ ವ್ಯೂ ನೋಡುವ. ವಾ, ಆ ಮೋಡ ಇರಬೇಕಾದ್ರೆ ಹೇಗೆ ತೋರ್ಬೇಕಿದ್ದು ಜಾಗ. ವಾಗಿಶಾ ಹಾಸಿರ್ ಹೋ ಅಜೀಮೋ ಶಾನ್ ಶಹನ್ಶಾ. ಗೈಸ್, ಸಕಲೇಶ್ಪುರದ ದೃಶ್ಯ ಆ ಮೋಡದ ವಾತಾವರಣದಲ್ಲಿ ಹೀಗೆ ನೋಡ್ತಿರ್ಬೇಕಾದ್ರೆ, ಮುಂಚೆ ಇದಕ್ಕಿಂತ ಸಹ ಚಂದ ಇತ್ತಲ್ಲ, ಇದನ್ನೇ ನೋಡ್ಕೊಂಡವರು ಮಂಜರಾಬಾದ್ ಅಂತ ಹೆಸರು ಕೊಟ್ಟದ್ದು. ಅದರ ನಂತರ ಫೋರ್ಟಿನ ಕೆಲವು ಬ್ಯೂಟಿಫುಲ್ ಕ್ಲಿಪ್ಸ್ ಈಗ ತೋರಿಸ್ತಿದೆ. ಇಲ್ಲಿಂದ ನೋಡಿ, ಕಂಪ್ಲೀಟ್ ನಕ್ಷತ್ರ ಶೇಪ್ ತೋರ್ತಾ ಉಂಟು ನೋಡಿ. ಹೀಗೆ 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 ನಾನು ಹೇಳಿದ ಪ್ರಕಾರ ನಕ್ಷತ್ರಕ್ಕೆ 24 ಸ್ಪೋಕ್ಸ್ ಉಂಟು ಹೇಳಿ. ಗೈಸ್, ಈ ವ್ಯೂ ನೋಡಿ ಮಾರೆ. ಈಗ ಕೂತ್ಕೊಂಡು ಈಗ ನೋಡ್ತಾ ಇರ್ತೇವೆ, ಫುಲ್ ಮೋಡ ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಈಗ ಸಾಲಿಡ್ ಮೋಡ ಬರ್ತಾ ಉಂಟು ನೋಡಿ. ಮೋಡ ಸೆಟ್ ಆಗ್ತಾ ಉಂಟು. ಓಹೋ, ಅಲ್ಲಿ ಒಂದು ಮೋಡ ನೋಡಿ ಹೇಗೆ ಉಂಟು, ಒಳ್ಳೆ ಪ್ಯಾಚ್. ಇಲ್ಲಿ ಸಹ ನೋಡಿ ಮೋಡ ಪಾಸ್ ಆಗ್ತಾ ಉಂಟು. ವೆರಿ ನೈಸ್. ಓಕೆ,
ಜಾದುದು ಒಂದು ಕಾನ್ಫಿಡೆನ್ಸ್ ಇಂದ ನಾನು ಸಹ ಒಳಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಹೇಗೆ ಹೋಗುದು ಮಾರ, ಒಂದು ನಿಮಿಷ. ಇಲ್ಲಿ ಒಟ್ಟು ಅಜ್ಜಿ ಬ್ಯಾಂಡ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನಾನು. ಅಯ್ಯಮ್ಮ ದೇವರೇ, ಇದನ್ನ ಬರ್ತಾ ಉಂಟು. ಹೈದರಾಲಿ ಸೈನಿಕರು ಹೀಗೆ ಬರ್ತಿರ್ಬೇಕಾದ್ರೆ ಒನಕೆ ಒಬ್ಬ ಮಂಡೆ ಹೊಡೆದದು. ಚಿತ್ರದುರ್ಗದ ಕಲ್ಲಿನ ಕೋಟೆ. ಹಾ, ಇಲ್ಲಿ ಒಳ್ಳೆ ಸಾದಿ ಉಂಟು, ಅಡ್ಡಿಲ್ಲ, ಹೋಗ್ಬೋದು. ಹೀಗೆ ಮಾಡಿಕೊಂಡು ಹೋಗಿ. ಹಾ, ವೆರಿ ನೈಸ್. ಅಯ್ಯಪ್ಪ, ಎಲ್ಲಿ ಬಂದೆವು ನಾವೀಗ? ಈಗ ಇಲ್ಲಿ ಅಕ್ಕ ತಂಗಿಯರ ಗುಂಪು. ಹಾಗೆ ಯಾಚೆಗೆ ಬಂದೆವು ನಾವು. ಓಹೋ ಹೋ ಹೋ. ಹಾ, ಪೃಥ್ವಿ ಇದ್ದಾನೆ ಇಲ್ಲಿ, ಅಬ್ಬಾಸ್ ಇದ್ದಾನೆ, ಯಾಕೂಬ್ ಇದ್ದಾನೆ, ಡಿ ಪಿ ಹಾರ್ಟ್ ಉಂಟು. ಇಲ್ಲಿ ಎಂಟ್ರಿ. ಇನ್ನೀಗ ಇಳಿಲಿಕ್ಕುಂಟು. ಇಳಿಯುವಾಗೆಲ್ಲ ಉಂಟಲ್ಲ, ಉಳಿದವರೆಲ್ಲ ಹಿಂದೆ, ನಾನು ಇದ್ದದ್ರಲ್ಲಿ ಮುಂದೆ. ಏನ್ ಟೆನ್ಷನ್ ಇಲ್ಲ. ಬರ್ಬೇಕಾದ್ರೆ ಉಂಟಲ್ಲ, ಹರಿದು ಚಿಂದಿ ಚಿತ್ರಾನ್ನ ಆಗಿರ್ತಿತ್ತು. ಈಗ ಅಡ್ಡಿಲ್ಲ. ಗೈಸ್ ನೋಡಿ, ನಾನು ಎನ್ಕ್ವೈರಿ ಮಾಡಿದೆ, ಕೆಲವು ಆರ್ಕಿಯಾಲಜಿಕಲ್ ಬುಕ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಓದಿದೆ. ಇಲ್ಲಿ ನಾನು ಹೇಳಿದೆ ಅಲ್ಲ, ಬಂದವರೆಲ್ಲ ಇಲ್ಲಿ ಸ್ಕ್ರಾಚ್ ಮಾಡ್ಕೊಂಡು ಅವರ ಹೆಸರೆಲ್ಲ ಬರೀತಾರೆ. ಅದು ಆಕ್ಚುಲಿ ಹಾಗೆಲ್ಲ. ಇಲ್ಲಿದು ಯಾರೆಲ್ಲ ಇಲ್ಲಿ ಕೆಲಸ ಮಾಡಿದ್ದಾರೆ, ಪ್ರತಿಯೊಂದು ಕಲ್ಲಿಟ್ಟು ಫೋರ್ಟ್ ಕಟ್ಲಿಕ್ಕೆ ಯಾರು ಹೆಲ್ಪ್ ಮಾಡಿದಾರೆ ಉಂಟಲ್ಲ, ಪ್ರತಿಯೊಂದರ ಒಬ್ಬರದ್ದು ಹೆಸರು ಅವರು ಬರ್ದದ್ದು ಹೇಳಿದ್ರೆ ನೆನಪಿಗೋಸ್ಕರ. ನಾವು ಸಹ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದೇನೆ ಹೇಳ್ಕೊಂಡು. ಸೊ अंकित तू क्या बोल रहा था? एक नाम पढ़ा मैंने, मारिया मे भी मारिया खातून, मारिया सुल्तान, मारिया दिस दैट हो सकता है, क्योंकि फ्रेंच फोर्ट है ना, टिप्पू सुल्तान ने बनवाया था फ्रेंच आर्किटेक्ट्स के साथ मिलके. तो टिप्पू वाला नाम भी हो सकता है. अपने हासन और ये कौन सा गांव क्या है यार, सकलेशपुर वाला नाम हो सकता है, फ्रेंच नाम भी हो सकता है. सो एक पत्थर तो मारिया ने भी रखा होगा यहाँ पे. तो ಹಾಗೆ ಗೊತ್ತಾಯ್ತಲ್ಲ, ನಾನು ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಬೇಕು ಹೇಳ್ಕೊಂಡು ಇದನ್ನ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ರೆಸ್ಟ್ ಇಸ್ ಆಲ್ ಗುಡ್. ವಿ ಎಂಜಾಯ್ಡ್ ದ ಫೋರ್ಟ್ ಅಂಡ್ ಓಕೆ, ಇಲ್ಲಿಂದ ಬೇರೆ ಎಲ್ಲಿಯಾದ್ರೂ ಹೋಗ್ತೇವೆ. ಅಷ್ಟವರೆಗೆ ಟಾಟಾ. ಟಾಟಾ ಎವ್ರಿಬಾಡಿ. टाटा. ನಂದು ಸಹ ಟಾಟಾ.